ಎನ್ಡಿಎಗೆ ಸ್ಪಷ್ಟ ಬಹುಮತ ಸಿಗುತ್ತೆ ಅಂತ ಹೇಳಿ. ನೋಡಿ ನಾನು ಇದ್ರ ಬಗ್ಗೆ ಸಮೀಕ್ಷೆಗಳು ಮತ್ತೊಂದ್ರ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಿನ್ನೆ ಯಾರೋ ಒಬ್ಬರು ನನ್ನ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ರು, ಅವ್ರು ಹೇಳಿದ್ರು BJPಯವರು ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡ್ತಾರೆ ಅಂತ ಅವ್ರು BJPಯವರೇ ಹೇಳಿದ್ರು. ನಾನು ಅವ್ರ ಹೆಸರು ಹೇಳೋಕ್ಕೆ ಹೋಗಲ್ಲ. ಎಲೆಕ್ಷನ್ ಮ್ಯಾನೇಜ್ಮೆಂಟ್, ಎಲೆಕ್ಷನ್ನು ನಡೆಸೋವಂಥದ್ದು ಬೇರೆ, ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಮಾಡೋದು ಬೇರೆ. ಬಹುಶಃ ತಮಗೂ ಈಗ ಪತ್ರಕರ್ತರ ಚುನಾವಣೆಯನ್ನು ತಾವು ನೆರವೇರಿಸಿದ್ರ, ನಿಮಗೂ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಹೆಂಗೆ ಅನ್ನೋದು ತಮಗೂ ಅನುಭವ ಆಗಿದೆ. ಅದರಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ BJPಯವರು ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಮೊನ್ನೆ ಒಬ್ಬರು ಭಾಳ ಪ್ರಮುಖವಾಗಿರ್ತಕ್ಕಂಥವ್ರು ನನ್ನ ಜೊತೆ ಚರ್ಚೆ ಮಾಡಿದ್ರು. ನಾನು ಯಾರು ಏನು ಅಂತ ಹೇಳೋಂಥದ್ದು ಆಗೋದಿಲ್ಲ. ವೋಟ್ ಚೋರಿಯ ಒಂದು ಹೋರಾಟ ಒಂದು ಕಡೆ, ಚುನಾವಣೆ ಮುಂಚೆ ಪ್ರತಿಯೊಂದು ಮನೆಗೆ 10,000 ರೂಪಾಯಿ ಹೆಣ್ಮಕ್ಳಿಗೆ ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ನಡೀತದೆ ಚುನಾವಣೆ. ಇದು ಯಾವ ಮಟ್ಟಕ್ಕೆ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಬಂದಿದೆ. ನೀವು ಏನು ಮಧ್ಯಪ್ರದೇಶ ಚುನಾವಣೆ ಇರ್ಬೋದು, ಅಥವಾ ಲಾಡ್ಲಿ ಬೇಹನ ಅಂಥೇಳಿ ಒಂದು ಕಾರ್ಯಕ್ರಮ, ಏನು ಇವತ್ತು ನಾವು ಗೃಹಲಕ್ಷ್ಮಿ ಅಂತಕ್ಕಂಥ ಕಾರ್ಯಕ್ರಮ ಇತ್ತು. ಚುನಾವಣೆ ಮುಂಚಿತವಾಗಿ ಅಕೌಂಟ್ಗೆ ದುಡ್ಡು ಹಾಕಿರ್ತಕ್ಕಂಥದ್ದು. BJP ಆಡಳಿತ ಇರ್ತಕ್ಕಂಥ ಸರ್ಕಾರಗಳು 5 ವರ್ಷ ಅವರು ಆಡಳಿತ ಇದ್ದಾಗ ಕೊಡಲಿಲ್ಲ, ಚುನಾವಣೆ ಮುಂಚೆ ಮಾಡಿದಂಥದ್ದು. ಆಮೇಲೆ ಹರಿಯಾಣದಲ್ಲಿ ಅದೇ ರೀತಿ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಅದೇ ರೀತಿ ಹಣ ಹಾಕಿದ್ರು. ಬಹುಶಃ ಇವತ್ತು ಮುಂದುವರೆದಂತೆ ಇಲ್ಲಿ ಬಿಹಾರಲ್ಲೂ ಅದೇ ತಂತ್ರಗಾರಿಕೆ ಮಾಡಿದ್ದಾರೆ. ಇವಾಗ ಇದಕ್ಕೆ ನಾವು ಏನಂತ ಹೇಳಬೇಕು? ಚುನಾವಣೆ ಮುಂಚಿತವಾಗಿ ಈಗ ನಾವು ಪ್ರಣಾಳಿಕೆಯಲ್ಲಿ ನಾವು ಚುನಾವಣೆ ಮುಂಚೆ ನಾವು ಸರ್ಕಾರ ಬಂದರೆ ಇಂಥದ್ದು ಕೊಡ್ತೀವಿ ಅಂತ ನಾವು ಹೇಳಿದ್ವಿ. ಚುನಾವಣೆ ಬಂದ ಮೇಲೆ ನಾವು ಚುನಾವಣೆ ಗೆಲ್ಲಿ ಜನ ನಮಗೆ ಮತ ಕೊಟ್ಟರು, ನಮ್ಮ ಪ್ರಣಾಳಿಕೆಯಲ್ಲಿ ಸಹಜವಾಗಿ ಎಲ್ಲರೂ ಹೇಳ್ತಾರೆ. ನಾವು ಅದೇ ರೀತಿಯಾಗಿ ನಾವು ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಇದಾಗಲ್ಲ. ಇದು ಆಡಳಿತ ಇರತಕ್ಕಂಥ ಸರ್ಕಾರ ಚುನಾವಣೆಗೆ 2 ತಿಂಗಳು ಮುಂಚಿತವಾಗಿ ನೇರವಾಗಿ ಖಾತೆಗಳಿಗೆ ಹಣ ಹಾಕುವಂಥ ಕೆಲಸವನ್ನು ಮಾಡಿ, ಬಹುಶಃ ಇದು ಅದನ್ನು ಚುನಾವಣಾ ಭ್ರಷ್ಟಾಚಾರ ಅಂತ ಕರಿಬೇಕಾ, ಅಥವಾ ಚುನಾವಣಾ ತಂತ್ರಗಾರಿಕೆ ಅಂತ ಕರಿಬೇಕಾ, ಅಥವಾ BJPಯವರ ಎಲೆಕ್ಷನ್ ಮಾಸ್ಟರ್ ಮೈಂಡ್ ಅಂತ ಹೇಳಬೇಕಾ? ನಾವು ಯಾವ ರೀತಿ ಇದನ್ನು ವಿಶ್ಲೇಷಣೆ ಮಾಡಬೇಕು ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಏನು ಎಕ್ಸಿಟ್ ಪೋಲ್ ಇದ್ದಾವೆ, ಅದು BJP NDA ಪರವಾಗಿ ತೋರಿಸ್ತಾ ಇದೆ. ನೋಡೋಣ ಫಲಿತಾಂಶ ಎಣಿಕೆ ಆಗಲಿ, ಅಲ್ಲಿ ಏನು ಮತದಾರರು ಯಾವ ರೀತಿ ತೀರ್ಮಾನ ಮಾಡಿದ್ದಾರೆ ಅಂತಕ್ಕಂಥದ್ದು ಎಣಿಕೆ ಆದಮೇಲೆ ಗೊತ್ತಾಗುತ್ತೆ.